ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಜಾಬ್ ನೋಟಿಫಿಕೇಶನ್ ಆಗ್ತವೆ. ಅಪ್ಲಿಕೇಶನ್ ಹಾಕಬೇಕು ಅಂದರೆ OBC ಸರ್ಟಿಫಿಕೇಟ್ ಬೇಕು. ಎಲ್ಲೋ ಒಂದು ಕಡೆ ಮಾಡಿಸೋಣ ಅಂತ ಹೋದರೆ 800,000 ಹೇಳ್ತಾರೆ. ಹೋಗಿ ನೆಮ್ಮದಿ ಕೇಂದ್ರದಲ್ಲಿ ಅರ್ಜಿ ಹಾಕಿದರೆ 15-20 ದಿನ ಟೈಮ್ ಹೋಗುತ್ತೆ. ಆದರೆ ನಮಗೆ ಕಡಿಮೆ ಖರ್ಚಿನಲ್ಲಿ ಅರ್ಜೆಂಟಾಗಿ ಬೇಕಾಗಿರುತ್ತೆ. ನಮಸ್ಕಾರ, ನಾನು ಟೆಕ್ಕಿ ಬಿ. ನಾನಿವತ್ತು ನಿಮಗೆ ತುಂಬ ಕಡಿಮೆ ಖರ್ಚಲ್ಲಿ ಅರ್ಜೆಂಟಾಗಿ OBC ಸರ್ಟಿಫಿಕೇಟ್ ಹೇಗೆ ಪಡೆಯೋದು ಅಂತ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಸಮೇತ ಹೇಳಿಕೊಡ್ತೀನಿ. ಮತ್ತೆ ಆಗ್ತಡ, ಲೆಟ್ ಸ್ಟಾರ್ಟ್. ನಾನು ಅಪ್ಲಿಕೇಶನ್ ಪ್ರೋಸೆಸ್ನ ಈಸಿಯಾಗಿ ಅರ್ಥ ಆಗೋದಕ್ಕೆ 3 ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆನಪಿರಲಿ, 3 ಭಾಗ ಇಂಪಾರ್ಟೆಂಟು. ಸ್ಕಿಪ್ ಮಾಡಿದರೆ ಏನೋ ಒಂದು ಮಿಸ್ ಆಗಿ ನೀವು ಅಪ್ಲೈ ಮಾಡುವಾಗ ಗೊಂದಲ ಆಗುತ್ತೆ. ಸೊ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ಪಾರ್ಟ್ ಈಸ್ ಏನು ಬೇಕು ಅನ್ನೋದಾದರೆ ಮೊದಲಿಗೆ ಆಧಾರ್ ಕಾರ್ಡ್, ನೆಕ್ಸ್ಟ್ ನಿಮ್ಮ ಶಾಲಾ ದಾಖಲಾತಿ ಅಥವಾ LC, ಇನ್ನು ಪೂರಕವಾಗಿ ಅಂದರೆ ನಿಮ್ಮ ಕಾಸ್ಟ್ ಇನ್ಕಮ್ ಹಾಗೂ ಸೆಲ್ಫ್ ಅಪ್ಡೇಟ್ ಮಾಡಿ ನೋಟ್ರಿ ಮಾಡಿಸಿದ ₹100 ಸ್ಟಾಂಪ್, ವೋಟರ್ ID ಹಾಗೂ ರೇಷನ್ ಕಾರ್ಡ್ ಇರಲೇಬೇಕು ಅಂತೇನಿಲ್ಲ. ಇದ್ರೆ ಖಂಡಿತ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ, ಇರದಿದ್ರೆ ಪರವಾಗಿಲ್ಲ. ಈ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡ್ರ ಅವನ್ನೆಲ್ಲ ಸ್ಕ್ಯಾನ್ ಮಾಡಿ ಸಪರೇಟ್ ಆಗಿ PDF ಮಾಡ್ಕೊಳ್ಳಿ. ಪ್ರತಿ PDF ಸೈಜ್ 300 KB ಗಿಂತ ಕಡಿಮೆ ಇರಬೇಕು. ನಾವು ಪಾರ್ಟ್ 2. ಮೊದಲು ಗೂಗಲ್ ಓಪನ್ ಮಾಡಿಕೊಂಡು ಭೂಮಿ iWallet ಅಂತ ಸರ್ಚ್ ಮಾಡಿ ಬರೋ ಈ ಮೊದಲ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲದಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಡೈರೆಕ್ಟ್ ಓಪನ್ ಮಾಡ್ಕೊಳ್ಳಿ. ಆಗ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ನಿಮ್ದು iWallet ಅಕೌಂಟ್ ಇದ್ರೆ ಓಕೆ, ಇಲ್ದಿದ್ರೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಫ್ರೀ ಆಗಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಬೇರೆ ಯಾವುದೋ ವಿಡಿಯೋ ನೋಡಿ ಇದೆಲ್ಲ ಯಾಕೆ, ನಾವು ಡೈರೆಕ್ಟ್ ಆಗಿ ನಾಡ ಕಚೇರಿ ವೆಬ್ಸೈಟ್ ಅಲ್ಲೇ ಒಂದು OTP ಕೊಟ್ಟು ಲಾಗಿನ್ ಮಾಡ್ಕೋಬಹುದಲ್ಲ ಅನ್ಕೊಂಡವ್ರಿಗೆ ಹೇಳ್ತೀನಿ. ಆ ವಿಡಿಯೋದವರು ಬರೀ ಅಪ್ಲಿಕೇಶನ್ ಹಾಕೋದನ್ನ ತೋರಿಸಿರ್ತಾರೆ. ಈ ಸೈನ್ ಮಾಡುವಾಗ, ಪೇಮೆಂಟ್ ಮಾಡುವಾಗ ಸುಮಾರು ಎರರ್ಗಳು. ಅಪ್ಲಿಕೇಶನ್ ಈ ಸೈನ್ ಕಾಪಿ ಡೌನ್ಲೋಡ್ ಆಗೋದೇ ಇಲ್ಲ. ಫೈನಲ್ ಸರ್ಟಿಫಿಕೇಟ್ ಪ್ರಿಂಟ್ ಕೊಟ್ಟಾಗ ಎರರ್ ಬಂದ್ರಂತೂ ಮತ್ತೆ ₹40 ಪೇ ಮಾಡೇ ರೀಪ್ರಿಂಟ್ ಹಾಕೋಬೇಕು. ಹೀಗೆ ನನ್ನ 5 ವರ್ಷಗಳ ಅನುಭವದಲ್ಲಿ ಈ ರೀತಿ ತೊಂದರೆಗಳ ದೊಡ್ಡ ಲಿಸ್ಟೇ ನೋಡಿದ್ದೀನಿ. ಇದನ್ನ ಆ ವಿಡಿಯೋದವರು ಹೇಳಿರಲ್ಲ. ಸೊ ನನ್ನ ಮಾತು ಕೇಳಿ, ಒಂದು ಸ್ಟೆಪ್ ಎಕ್ಸ್ಟ್ರಾ ಆದ್ರೂ ತುಂಬಾ ತಲೆಬೇನೆಗಳು ತಪ್ಪುತ್ತೆ. ಸೊ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡ ತಕ್ಷಣ ಲಾಗಿನ್ ಆಗಿ. ಈ iWallet ಭೂಮಿಯ RTC, MR ಹೀಗೆ ಬೇರೆ ಬೇರೆ ಕೆಲಸಗಳಿಗೂ ಯೂಸ್ ಆಗುತ್ತೆ. ಈಗ ನಮಗೆ ಬೇಕಿರೋದು ಈ 3ನೇ ಆಪ್ಷನ್, ನಾಡ ಕಚೇರಿ ಸರ್ವಿಸಸ್ ಅಂತ. ಅದನ್ನ ಕ್ಲಿಕ್ ಮಾಡಿ. ಈ ರೀತಿ ನಾಡ ಕಚೇರಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕನ್ನಡ, ಇಂಗ್ಲೀಷ್ ಅಂತ ಆಪ್ಷನ್ ಇದೆಯಲ್ಲ, ಇದರಲ್ಲಿ ನಿಮಗೆ ಸರ್ಟಿಫಿಕೇಟ್ ಯಾವ ಭಾಷೆಯಲ್ಲಿ ಬೇಕು ಅಂತಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಿಗೆಲ್ಲ ಸರ್ಟಿಫಿಕೇಟ್ ಇಂಗ್ಲೀಷ್ನಲ್ಲೇ ಬೇಕು, ಹಾಗಾಗಿ ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಈ ರೀತಿ ಡ್ರಾಪ್ ಡೌನ್ ಮೆನು ಓಪನ್ ಆಗುತ್ತೆ. ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಡ್ರಾಪ್ ಡೌನ್ ಮೆನು ಓಪನ್ ಆಗುತ್ತೆ. ಅದರಲ್ಲಿ 4ನೇ ಆಪ್ಷನ್ OBC ಸರ್ಟಿಫಿಕೇಟ್ ಸೆಂಟ್ರಲ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ಸರ್ಟಿಫಿಕೇಟ್ಗೆ ಬೇಕಾಗುವ ಮ್ಯಾಕ್ಸಿಮಮ್ ಸಮಯ ಹಾಗೂ ಸರ್ವಿಸಸ್ ಫೀ ಬರುತ್ತೆ. ಇಲ್ಲಿ 21 ದಿನ ಅಂತ ಇದೆಯಲ್ಲ, ಇದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ವಿಡಿಯೋ ಕೊನೆಯಲ್ಲಿ ವಿತ್ ಪ್ರೂಫ್ ತೋರಿಸಿಕೊಡ್ತೀನಿ. ಹಾಗೆ ಕೆಳಗೆ ಬಂದರೆ ಸರ್ಟಿಫಿಕೇಟ್ಗೆ ಬೇಕಾಗುವ ಡಾಕ್ಯುಮೆಂಟ್ಸ್ ಲಿಸ್ಟ್ ಕೂಡ ಬರುತ್ತೆ. ಎಲ್ಲವನ್ನ ಓದ್ಕೊಂಡು ಸ್ಕ್ರೋಲ್ ಮಾಡಿ ಕೆಳಗೆ ಬನ್ನಿ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಆಧಾರ್ ಅಥೆಂಟಿಕೇಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಟೈಪ್ ಮಾಡಿ OTP ಸೆಲೆಕ್ಟ್ ಮಾಡಿಕೊಂಡು ಜನರೇಟ್ OTP ಮಾಡಿದರೆ ಆಧಾರ್ಗೆ ಲಿಂಕ್ ಇರೋ ನಂಬರ್ಗೆ OTP ಬರುತ್ತೆ. ಅದನ್ನು ಇಲ್ಲಿ ಹಾಕಿ ಸಬ್ಮಿಟ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ಸಾಮಾನ್ಯವಾಗಿ ನಿಮ್ಮ ಜಿಲ್ಲೆ ಹಾಗೂ ತಾಲೂಕು ತಾನೇ ಸೆಲೆಕ್ಟ್ ಆಗಿರುತ್ತೆ. ನೀವು ಬರೀ ಹೋಬಳಿ ಹಾಗೂ ನಿಮ್ಮ ಊರು ಸೆಲೆಕ್ಟ್ ಮಾಡ್ಕೊಳ್ಳಿ. ನೇಮ್ ಹಾಗೂ ಅಡ್ರೆಸ್ ಆಧಾರ್ ಕಾರ್ಡ್ನಿಂದ ಬಂದಿರುತ್ತೆ. ನೀವು ಬರೀ ಇಲ್ಲಿ ನಿಮ್ಮ ಟೈಟಲ್ ಕುಮಾರ, ಕುಮಾರಿ, ಶ್ರೀ ಅಥವಾ ಶ್ರೀಮತಿ ಏನಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹುಡುಗನಾಗಿದ್ದರೆ ಸನ್ ಆಫ್, ಹುಡುಗಿಯಾಗಿದ್ದರೆ ಡಾಟರ್ ಆಫ್ ಸೆಲೆಕ್ಟ್ ಮಾಡಿಕೊಂಡು ತಂದೆಯ ಹೆಸರು ಹಾಕಿ. ಮದುವೆ ಆಗಿದ್ದ ಹುಡುಗಿಗೆ ವೈಫ್ ಆಫ್ ಸೆಲೆಕ್ಟ್ ಮಾಡಿಕೊಂಡು ಗಂಡನ ಹೆಸರು ಹಾಕಿ. ನೆಕ್ಸ್ಟ್ ಇಲ್ಲಿ ಎಲ್ಲರೂ ತಾಯಿಯ ಹೆಸರು ಹಾಕಿ. ಇಷ್ಟಾದ ನಂತರ ಇಲ್ಲಿ ಮೊಬೈಲ್ ನಂಬರ್ ಹಾಗೂ ಇಮೇಲ್ ID ಹಾಕಿ. ಎರಡಕ್ಕೂ OTP ಬರುತ್ತೆ. 2 OTP ಕೊಟ್ಟು ವೆರಿಫೈ ಮಾಡಿ. ಇಲ್ಲಿ ನಿಮ್ಮ OBC ಸರ್ಟಿಫಿಕೇಟ್ ಡಿಜಿಲಾಕರ್ಗೆ ಪೋಸ್ಟ್ ಮಾಡಬೇಕಾ ಅಂತ ಕೇಳುತ್ತೆ. ಎಸ್ ಕೊಟ್ಟು ಈ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಪೇಜ್ನಲ್ಲಿ ನಿಮ್ಮ ಕಾಸ್ಟ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸರಿಯಾಗಿ ನಿಮ್ಮ ಕಾಸ್ಟ್ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲೊಂದು ಚಿಕ್ಕ ಮಾಹಿತಿ ಏನಂದರೆ, ಸ್ಟೇಟ್ನ OBC ಹಾಗೂ ಸೆಂಟ್ರಲ್ OBC ಲಿಸ್ಟ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿವೆ. ಏನಂದರೆ, ಸ್ಟೇಟ್ OBC ಲಿಸ್ಟ್ನಲ್ಲಿರೋ ಕೆಲವು ಕಾಸ್ಟ್ಗಳು ಸೆಂಟ್ರಲ್ನ ಜನರಲ್ ಕ್ಯಾಟಗರಿಯಲ್ಲಿವೆ. ಆಗಿರುವ ಜನರಲ್ ಕ್ಯಾಟಗರಿ ಕಾಸ್ಟ್ಗಳಿಗೆ OBC ಸರ್ಟಿಫಿಕೇಟ್ ಬರೋದಿಲ್ಲ. ಸೊ ಈ ಲಿಸ್ಟಲ್ಲಿ ನಿಮ್ಮ ಕಾಸ್ಟ್ ಹೆಸರು ಸಿಗದಿದ್ದರೆ ಅದು ಜನರಲ್ ಲಿಸ್ಟಲ್ಲಿದೆ ಅಂತಲೇ ಅರ್ಥ. ಈ ಲಿಸ್ಟಲ್ಲಿ ನಿಮ್ಮ ಕಾಸ್ಟ್ ಇದ್ದವರು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮುಂದುವರಿಯಿರಿ. ಇಲ್ಲದಿದ್ದವರು EWS ಅಂತ ಆರ್ಥಿಕವಾಗಿ ಹಿಂದುಳಿದ ಜನರಲ್ ಕ್ಯಾಟಗರಿಯವರಿಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ನೀವು ಅದಕ್ಕೆ ಅಪ್ಲೈ ಮಾಡಿ. ನೀವು ಕಾಸ್ಟ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸೆಂಟ್ರಲ್ ಲಿಸ್ಟ್ನಲ್ಲಿ
ನಿಮ್ಮ ಕಾಸ್ಟ್ ನಂಬರ್ ಬರುತ್ತೆ. ಅದಾದ ನಂತರ ಇಲ್ಲಿ ನಿಮ್ಮ ವಾರ್ಷಿಕ ಆದಾಯ ಎಷ್ಟು ಅಂತ ಮೆನ್ಷನ್ ಮಾಡಿ ಈ ನೆಕ್ಸ್ಟ್ ಕೊಡಿ. ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದ ಡಾಕ್ಯುಮೆಂಟ್ಸ್ಗಳನ್ನು ಈ ರೀತಿ ಅಪ್ಲೋಡ್ ಮಾಡಿ. ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿ ಅಪ್ಲೋಡ್ ಮಾಡಿದ ನಂತರ ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ನಿಮಗೊಂದು ID ನಂಬರ್ ಜನರೇಟ್ ಆಗುತ್ತೆ. ಅದನ್ನು ಎಲ್ಲಾದರೂ ಸೇವ್ ಮಾಡಿ ಇಟ್ಕೊಂಡು ಓಕೆ ಕೊಡಿ. ಈ ರೀತಿ ಅಪ್ಲಿಕೇಶನ್ ಪ್ರಿವ್ಯೂ ಬರುತ್ತೆ. ಇಲ್ಲಿ ಮೊದಲ ಆಪ್ಷನ್ನೇ ಪ್ರೊಸೀಡ್ ಟು ಇ-ಸೈನ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ಒಮ್ಮೆ ಎಸ್ ಮತ್ತೊಮ್ಮೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಗೆಟ್ OTP ಮಾಡಿ. ಆಧಾರ್ಗೆ ಲಿಂಕ್ ಇರುವ ಮೊಬೈಲ್ಗೆ OTP ಬರುತ್ತೆ. ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಕೊಡಿ. ಇ-ಸೈನ್ ಸಕ್ಸಸ್ ಆಗಿ ಈ ರೀತಿ ಪೇಮೆಂಟ್ ಆಪ್ಷನ್ ಬರುತ್ತೆ. ನೀವು ಯಾವುದಾದ್ರೂ UPI ಆ್ಯಪ್ ಬಳಸಿ 40 ರೂಪಾಯಿ ಪೇ ಮಾಡಿ. ಪೇಮೆಂಟ್ ಸಕ್ಸಸ್ ಆದ ತಕ್ಷಣ ಈ ರೀತಿ ಬರುತ್ತೆ. ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಇ-ಸೈನ್ ಆಗಿರೋ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಇಷ್ಟು ಮಾಡಿದರೆ OBC ಸರ್ಟಿಫಿಕೇಟ್ ಅರ್ಜಿ ಕಂಪ್ಲೀಟ್ ಆಯಿತು. ಆದರೆ ಇಷ್ಟೇ ಬಿಟ್ಟರೆ ಇದು ಪ್ರೊಸೆಸ್ ಆಗಿ ನಿಮ್ಮ OBC ಸರ್ಟಿಫಿಕೇಟ್ ಕೈಗೆ ಸೇರಬೇಕಾದ್ರೆ ಕನಿಷ್ಠ 15-20 ದಿನವಾದರೂ ಬೇಕಾಗತ್ತೆ. ಆದರೆ ಅದೇ ಸರ್ಟಿಫಿಕೇಟ್ 1 ಅಥವಾ 2 ದಿನದಲ್ಲಿ ಹೇಗೆ ಪಡೆಯೋದು ಅನ್ನೋದೇ ನೆಕ್ಸ್ಟ್ ಪಾರ್ಟ್ ನಂಬರ್ 3. ಅರ್ಜೆಂಟಾಗಿ ಅಪ್ರೂವಲ್ ಮಾಡಿಸೋ ಟ್ರಿಕ್ಸ್. ನೀವು OBCಗೆ ಅಪ್ಲೈ ಮಾಡಿದ್ರಲ್ಲ, ಅದಕ್ಕೆ ಅಪ್ಲೋಡ್ ಮಾಡಿದ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಒಂದು ಸೆಟ್ ಜೆರಾಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಡೌನ್ಲೋಡ್ ಮಾಡಿದ್ರಲ್ಲ ಇ-ಸೈನ್ ಆಗಿರೋ ಅಪ್ಲಿಕೇಶನ್ PDF ಅದನ್ನು ಪ್ರಿಂಟ್ ತಗೊಳ್ಳಿ. ಎಲ್ಲ ತಗೊಂಡು ನಿಮ್ಮ ಊರಿನ ವಿಲೇಜ್ ಅಕೌಂಟೆಂಟ್ ಬಳಿ ಹೋಗಿ ಜೆರಾಕ್ಸ್ ಮಾಡಿದ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ, ನೋಡಿ ಇವರೇ OBC ಸರ್ಟಿಫಿಕೇಟ್ ಇಲ್ಲ ಅಂದರೆ ನನ್ನ ಅತ್ತೆ ಮಗಳು ಮದುವೆ ಆಗಲ್ಲ ಅಂತಿದ್ದಾಳೆ, ಅದಕ್ಕೆ ಅರ್ಜೆಂಟಾಗಿ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. OBCಗೂ ಅತ್ತೆ ಮಗಳಿಗೂ ಏನು ಸಂಬಂಧ ಅಂದ್ರೆ ಏನೂ ಇಲ್ಲ, ಸುಮ್ಮನೆ ಜೋಕ್ ಮಾಡಿದೆ. ಒಟ್ಟಿನಲ್ಲಿ VAಗೆ ಅವ್ರಿಗೆ ಏನೋ ಒಂದು ಹೇಳಿ ಅಪ್ಲಿಕೇಶನ್ ಮೂವ್ ಮಾಡಿಸಿ. ಅವರು ಮಾಡಿದ್ರ ನೆಕ್ಸ್ಟ್ ನೇರವಾಗಿ ನಿಮ್ಮ ಹೋಬಳಿಯ ರೆವೆನ್ಯೂ ಇನ್ಸ್ಪೆಕ್ಟರ್ ಬಳಿ ಹೋಗಿ ಅಲ್ಲೂ ನಿಮ್ಮ ಅವಸರಕ್ಕೆ ಕಾರಣ ಹೇಳಿಕೊಂಡು ವರ ಕೇಳಿ. ವರ ಕೊಟ್ಟು ಮೂವ್ ಮಾಡ್ತಾರೆ. ಅದನ್ನು ತಗೊಂಡು ನಿಮ್ಮ ತಾಲೂಕಿನ ತಹಸೀಲ್ದಾರ್ ಆಫೀಸ್ಗೆ ಹೋಗಿ. ಈಗ 1 ವಾರದಿಂದ ಕೇಸ್ ವರ್ಕರ್ ಲಾಗಿನ್ ತೆಗೆದಿದ್ದಾರೆ. ಸೊ ಈಗ ಅದು ಡೈರೆಕ್ಟಾಗಿ ತಹಸೀಲ್ದಾರ್ ಲಾಗಿನ್ನಲ್ಲಿರುತ್ತೆ. ಅವ್ರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ಅಪ್ರೂವಲ್ ಮಾಡ್ತಾರೆ. ಮಾಡಬೇಕಲ್ಲ ಅನ್ಕೊಂಡ್ರ, ಇಲ್ಲಿ ನೋಡಿ ನಾನು ಬರೀ 2 ದಿನದಲ್ಲಿ ಮಾಡಿಸಿದ್ದೀನಿ, ನಿಮಗೂ ಮಾಡ್ತಾರೆ. ಸ್ವಲ್ಪ ಅಲೆದಾಡಿಸ್ತಾರೆ, ಆದರೂ ಮಾಡಿಸಲೇಬೇಕು ಅಂತ ಹಠ ಕಟ್ಕೊಂಡು ಜೋಬಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಂಡು ಹೋಗಿ ಎಲ್ಲ ಆಗತ್ತೆ. ಅದೆಲ್ಲ ಬೇಡ ಗುರು ಅನ್ನೋರಿದ್ರೆ ಅರ್ಜಿ ಹಾಕಿ ಸುಮ್ಮನಾಗ್ಬಿಡಿ. ಸ್ವಲ್ಪ ಟೈಮ್ ಆದರೂ ತಾನಾಗೆ ಅಪ್ರೂವಲ್ ಆಗುತ್ತೆ. ನನಗೆ ಓಡಾಡೋಕ್ಕಾಗಲ್ಲ, ಆದರೆ ಅರ್ಜೆಂಟ್ ಬೇಕು ಅನ್ನೋದಾದರೆ ನನ್ನ ಥರ ನಿಮ್ಮೂರಿನಲ್ಲೂ ಸೈಬರ್ ಸೆಂಟರ್ನವರು ಇದ್ದೇ ಇರ್ತಾರೆ. ಅವ್ರಿಗೆ ಹೇಳಿ ಅವರು ಮಾಡಿಸ್ತಾರೆ. ಆದರೆ ಸೈಬರ್ನವರ ಲಾಭ ಪ್ಲಸ್ ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಮಾಡೋರ ದಕ್ಷಿಣೆ ಸೇರಿ ಖರ್ಚು ಸ್ವಲ್ಪ ಹೆಚ್ಚಾಗುತ್ತೆ. ದಾಟ್ಸ್ ಇಟ್ ಗೈಸ್. ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ. ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ನಮಸ್ಕಾರ.